ಕೊಡಗು ಜಿಲ್ಲಾ ಬಂಟರ ಸಂಘದಿಂದ ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ 10 ರಿಂದ 15 ಕೋಟಿ ವೆಚ್ಚದಲ್ಲಿ ಬಂಟರ ಭವನ ನಿರ್ಮಾಣಗೊಳ್ಳಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಬಿಡಿ ಜಗದೀಶ್ ರೈ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಜನವರಿ 11ರಂದು ನಗರದ ಹೋಟೆಲ್ ಸಮುದ್ರದಲ್ಲಿ ಬೆಳಗ್ಗೆ 10:30 ಗಂಟೆಗೆ ನಡೆಯಲಿರುವ ಮಹಾಸಭೆಯಲ್ಲಿ ಬಹುನಿರೀಕ್ಷೆಯ ಬಂಟರ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಗುವುದು ಎಂದರು. ನಗರದ ಅಬಿಫಾಲ್ಸ್ ರಸ್ತೆಯ ಬಳಿಯಲ್ಲಿ ಡಾಕ್ಟರ್ ಪ್ರೇಮನಾಥ್ ಪೂಂಜಾ ಅವರು ಉದಾರವಾಗಿ ನೀಡಿರುವ 52 ಸೆಂಟ್ಸ್ ಜಾಗದಲ್ಲಿ ಬಂಟರ ಭವನ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ಈ ಯೋಜನೆಯನ್ನು ಸಾಕಾರಗೊಳಿಸಲು ಸಮುದಾಯದ ಬಾಂಧವರು ದಾನಿಗಳ ನೆರವನ್ನು ಪಡೆದುಕೊಳ್ಳುವುದಾಗಿ ತಿಳಿಸಿದರು. ಕೊಡಗು ಜಿಲ್ಲಾ ಬಂಟರ ಸಂಘದ ಮಹಾಸಭೆಗೆ ಈಗಾಗಲೇ ಸಂಘದ 486 ಸದಸ್ಯರುಗಳಿಗೆ ಆಹ್ವಾನ ಪತ್ರವನ್ನು ಕಳುಹಿಸಿಕೊಡಲಾಗಿದೆ ಎಂದು ಮಾಹಿತಿ ನೀಡಿದ ಅವರು, ಈ ಮಹಾಸಭೆಯಲ್ಲಿ ನೂತನ ಆಡಳಿತ ಮಂಡಳಿ ರಚನೆಯೂ ನಡೆಯಲಿದೆ. 3 ವರ್ಷದಿಂದ ನಾನು ಅಧ್ಯಕ್ಷ ಆಗಿದ್ದೇನೆ. ನಮ್ಮದು ಕೆಲವು ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರತಿ 3 ವರ್ಷಕ್ಕೊಮ್ಮೆ ನಾವು ಜನರಲ್ ಬಾಡಿನ ಕರೆದು ನಮ್ಮ ಸಂಘದ ಸದಸ್ಯರಿಗೆ ತಿಳಿಸುವಂಥ ಕಾರ್ಯಕ್ರಮ. ಅದಕ್ಕೋಸ್ಕರ ನಾವು ಒಂದು ಜನರಲ್ ಬಾಡಿನ 11ನೇ ತಾರೀಕಿಗೆ, ಇದೇ ಜನವರಿ 11ನೇ ತಾರೀಕಿನಂದು ಸರ್ವ ಸದಸ್ಯರ ಜನರಲ್ ಬಾಡಿಯನ್ನು ಹೋಟೆಲ್ ಸಮುದ್ರ ಹೋಟೆಲಲ್ಲಿ ಕರೆದಿರುತ್ತೇವೆ. ಅದರ ಪ್ರಕಾರ ನಾವು ಒಂದು ಮುಂದಿನ ಸಮಿತಿಯ ಬಗ್ಗೆ ಮತ್ತು ನಾವು ಮಾಡುವ ಕಾರ್ಯಕ್ರಮದ ಬಗ್ಗೆ ಎಲ್ಲ ನಮ್ಮ ಸದಸ್ಯರಿಗೆ, ನಾವೀಗ ಒಂದು ಬಂಟರ ಭವನ ಕಟ್ಟುವ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೇವೆ. ಸುಮಾರು ಒಂದು 10 ರಿಂದ 15 ಕೋಟಿ ಪ್ರಾಜೆಕ್ಟ್ ಅದು. ಅಂತ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಾವು ನಮ್ಮ ಸದಸ್ಯರ ಅಪ್ರೂವಲ್ ತಗೋಬೇಕು. ನಾವು ಅಪ್ರೂವಲ್ ತಗೋಬೇಕಾದ್ರೆ ಜನರಲ್ ಬಾಡಿಯಲ್ಲಿ ಅವ್ರ ಹತ್ರ ಮಾತಾಡಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಿಂದ ನಮ್ಮ ಜನರಲ್ ಬಾಡಿನ ನಾವು 11ನೇ ತಾರೀಕಿಗೆ ಕರೀತಿದ್ದೇವೆ. ಈ ಜನರಲ್ ಬಾಡಿಗೆ ನಾವು ಪತ್ರಿಕೆ ಮುಖಾಂತರ ಎಲ್ಲ ಕಳಿಸ್ಕೊಟ್ಟಿರ್ತೇವೆ. ಎಲ್ಲರಿಗೂ ನಾವು ಆಹ್ವಾನವನ್ನು ಕಳಿಸಿರ್ತೇವೆ ನಮ್ಮ ಸದಸ್ಯರಿಗೆ. ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಅವರಿಗೆ ಮನವರಿಕೆ ಆಗುವಾಗಿ ಮತ್ತು ಅದನ್ನು ತಿಳ್ಕೊಂಡು ಅವರೆಲ್ಲ ಜನರ ಬಳಿಗೆ ಹಾಜರಾಗಬೇಕು ಅಂತ ನಾನು ನಮ್ಮ ಸರ್ವ ಸದಸ್ಯರಿಗೆ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ವಿನಂತಿಸಿಕೊಳ್ತಿದ್ದೇನೆ. ಸಂಘದ ಕಾರ್ಯದರ್ಶಿ ವಿ ರವೀಂದ್ರ ರೈ ಅವರು ಮಾತನಾಡಿ, ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು 26,000 ಬಂಟ ಸಮಾಜ ಬಾಂಧವರು ನೆಲೆಸಿದ್ದಾರೆ. ಇವರ ಸದಸ್ಯತ್ವವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಪ್ರತ್ಯೇಕವಾದ ವೆಬ್ಸೈಟ್, ಆ್ಯಪ್ ಮಾಡುವ ಉದ್ದೇಶ ಇರುವುದಾಗಿ ತಿಳಿಸಿದರು. ನಮ್ಮ ಎಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮ ಅವಧಿ ಮುಗಿತಾ ಬಂದಿರೋದ್ರಿಂದ ಹೊಸ ಅವಧಿಯ ಮುಂದಿನ ಸಾಲಿನ ಆಯ್ಕೆಯನ್ನು ನಾವು ಮಾಡಿದ ನಂತರನೇ ಈ ಕಾರ್ಯಕ್ರಮನ ಕೈಗೆತ್ತಿಕೊಳ್ಳೋಣ, ಭೂಮಿ ಪೂಜೆಯನ್ನು ಅಂತ ಇಟ್ಕೊಂಡು ನಾವು ಈ ಮಹಾಸಭೆಯನ್ನು ಮೊದಲೇ ಮಾಡ್ತಾ ಇರೋದು. ಜಿಲ್ಲೆಯಲ್ಲಿ ಅಲ್ಲ, ಸದಸ್ಯರು ಕಡಿಮೆ ಇದ್ದಾರೆ. ಯಾಕಂದ್ರೆ ನಾವು ಬಂಟರಿಗೆ ಎಲ್ಲರಿಗೂ ಸದಸ್ಯತನ ಮೆಂಡೇಟರಿ ಮಾಡಿಲ್ಲ. ಎಲ್ಲರೂ ಆಗಲೇಬೇಕು ಅಂತೇನಿಲ್ಲ. ಕೆಲವರು ಆಗಿದ್ದಾರೆ, ಕೆಲವರು ಆಗಿಲ್ಲ. ಬಟ್ ನಾವು ಇದರಲ್ಲಿ ಸದಸ್ಯರು ಬೇರೆ ಸದಸ್ಯರು ಅಲ್ದಿರೋರು ಅಂತೆಲ್ಲ ನಾವು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡೆ ಎಲ್ಲ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಒಂದೇ ಆದ ವೆಬ್ಸೈಟನ್ನು ಮಾಡಿ, ಯಾಕೆಂದರೆ ಈ ಮೆಂಬರ್ಶಿಪ್ ಮಾಡೋದು ನಂತರ ಮೇಂಟೈನ್ ಮಾಡೋದೆಲ್ಲ ಇತ್ತೀಚಿನ ದಿನಗಳಲ್ಲಿ ಕಷ್ಟ ಆಗ್ತಾ ಇರೋದ್ರಿಂದ ನಾವು ಹೊಸ ರೀತಿಯಲ್ಲಿ ಒಂದು ಮೆಂಬರ್ಶಿಪ್ ಮಾಡುವಂಥ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ವೆಬ್ಸೈಟ್ ಮುಖಾಂತರ ಬೇರೆ ನಮ್ಮದೇ ಒಂದು ಆ್ಯಪನ್ನು ಮಾಡಿ ಅದರ ಮುಖಾಂತರ ನಾವು ಎಲ್ಲರನ್ನೂ ಕೂಡ ಈ ಒಂದು ಫೋಲ್ಡ್ಗೆ ತರಬೇಕು, ಎಲ್ಲರನ್ನೂ ಮೆಂಬರ್ಶಿಪ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಮುಂದಿನ ದಿನಗಳಲ್ಲಿ ಇಟ್ಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಬಂಟರ ಸಂಘದ ಗೌರವಾಧ್ಯಕ್ಷ ಬಿಬಿ ಐತಪ್ಪ ರೈ, ಖಜಾಂಜಿ ಬಿಎನ್ ರತ್ನಾಕರ್ ರೈ, ಉಪಾಧ್ಯಕ್ಷ ಬಿಆರ್ ಸದಾಶಿವ ರೈ, ಮಡಿಕೇರಿ ನಗರಾಧ್ಯಕ್ಷ ಬಿಎಸ್ ಪ್ರಭು ರೈ ಉಪಸ್ಥಿತರಿದ್ದರು.